ಚೆನ್ನಾಗಿದೆ. ಶಿವಮೊಗ್ಗದಲ್ಲೇ ಎಲ್ಲ ಸರಿಯಾಗ್ತಾ ಇದೆ. ಇನ್ನೊಂದು ವಾರದೊಳಗೆ ಒಂದು ಸನ್ಮಾನವನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ PUC ಮತ್ತು SSLC ಸಾಧಕರಿಗೆ ಸನ್ಮಾನ ಒಂದು ಕಾರ್ಯಕ್ರಮ ಇಡ್ತಾ ಇದ್ದೀವಿ. ಅದನ್ನು ಇವತ್ತು CEO ಅವರಿಗೆಲ್ಲ ಫೈನಲ್ ಹೇಳಿದ್ದೀನಿ. ಇನ್ನೊಂದು 2-3 ದಿವಸದಲ್ಲಿ ಡೇಟ್ ಫೈನಲ್ ಭಾಳ ಬೇಗ ಮಾಡ್ತೀವಿ. ಅವತ್ತು ಡೇಟು ಮತ್ತು ಎಲ್ಲ ಏನು ಸ್ಪೆಷಲ್ಲು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಸ್ವಾಗತದ ಬಗ್ಗೆ ಏನಾದರೂ ಹೊಸ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಮುಗಿಸೋದು ಬೇಡ ಮೋಹನ್, ಎಲ್ಲ ಆರಾಮಾಗಿ ಮಾಡೋಣ. ಅದು ಯಾರ್ಯಾರು ಬರ್ತಾರೆ, ಯಾರ್ಯಾರು ಸ್ವಾಗತ ಮಾಡ್ತಾರೆ ಎಲ್ಲರೂ ಹೌದು ಅದು ನೋಡಿ ಅದು ಏನೇನು ನಾನೆಲ್ಲ ರಿಪೋರ್ಟ್ಸ್ ಎಲ್ಲ ತರಿಸಿದ್ದೀನಿ. ತಪ್ಪು ಒಪ್ಪೋದು ಬೇರೆ, ಅಂಥವ್ರಿಗೆ ಗೌರವ ಕೊಡಬೇಕು ನಾವು ಯಾವತ್ತೂ ಕೂಡ. ಅಲ್ಲಿ ಎಲ್ಲ ಹೋರಾಟಗಾರರು ಕೂಡ ಪಕ್ಷಾತೀತವಾಗಿ ಹೋಗಿ ಅವರು ಕೂಡ ಅದ್ರ ವಿರುದ್ಧವಾಗಿ ಹೋರಾಟ ಅಂದರೆ ಇದೆ, ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಹಂಗೆಲ್ಲ ಆಗಬಾರ್ದು. ನಾನು CEO ಅವರಿಗೆ ಮತ್ತು ಈಗ DC ಅವರೇ ಇರೋದ್ರಿಂದ ಇದೆಲ್ಲ ಹಿಂಗೆ ಆಗಬಾರ್ದು ಅಂತೇಳಿ ಹೇಳಿದ್ದೀನಿ. ಅದು ನ್ಯೂನತೆಗಳನ್ನು ಸರಿ ಮಾಡಿಕೊಡ್ತಕ್ಕಂಥದ್ದು. ಆಮೇಲೆ ಕಾಪಾಡಬೇಕು ನಾವು ಇದನ್ನೆಲ್ಲ. ಕಾನೂನು ಮೀರಿ ನಾವು ಕೆಲವು ತೀರ್ಮಾನವನ್ನು ತಗೊಳ್ಬೇಕು. ಅದನ್ನು ಮಾಡ್ತಾರೆ. ಇಲ್ಲ ಅನಿಸ್ತಾವ್ರ ನಾವು ಕೂಡ ನಾನು ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಮಾತಾಡಿದೆ. ಗೋಪಾಲ್ ಕೃಷ್ಣ ಅವರು ಕೂಡ ಆ ಭಾಗದಲ್ಲಿ ಬರೋದ್ರಿಂದ ಅವರು ಕೂಡ ನಿನ್ನೆನೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆ ಕಡೆ ಭಾಗದ ಜನರು ಹೋರಾಟವನ್ನು ಮಾಡಿದ್ದಾರೆ. ಏನಾಗ್ತದೆ, ಈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಾದ್ರು ಒಂದು ತೀರ್ಮಾನ ಮಾಡಬೇಕಾದ್ರೆ ಅವರು ದುಡ್ಡು ಕೊಡೋದಕ್ಕೆ ಎಲ್ಲ ಥರದ ನಕಾರ ಮಾಡ್ತಾರೆ. ಇಂಥ ಕಾರ್ಯಕ್ರಮಗಳನ್ನು ತಂದು ಇಲ್ಲಿ ಕರೆಂಟ್ ಮಾಡಿ ಅಲ್ಲಿ ಮ್ಯಾಲೆ ಕೊಡೋದು, ಇವರು ಈ ಥರ ಕೆಟ್ಟ ಬುದ್ಧಿ, ನೀಚ ಬುದ್ಧಿ ಇವರಿಗೆ, ಅದನ್ನು ಮಾಡ್ಕೊಂಡು ಬರ್ತಾರೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ರಾಜಕಾರಣದಲ್ಲೂ ನೋಡ್ತಾ ಇದ್ದೀರಿ. ನೀವು ಇಲ್ಲಿ ತಮಿಳ್ನಾಡಲ್ಲಿ ನೋಡ್ತಾ ಇದ್ದೀರಿ. ನೀವು ಪಂಪ್ ಸ್ಟೋರೇಜು ಚರ್ಚೆ ಮಾಡಬೇಕು. ಇಲ್ಲ ಹಾಗೆ ತರೋದು ಹೊಡೆಯೋದು ಏನೇನು ಬೇಕೋ ಎಲ್ಲ ತರೋದು ಹೊಡೆಯೋದು. ಅದಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಅವರು ಈ ಅಣುಸ್ಥಾವರ ಕೊಡೋದ್ರ ಬದಲು ಅಲ್ಲಿರ್ತಕ್ಕಂಥ ರೈತರಿಗೆ ಯಾರು ಜಾಗಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಕಾನೂನಿಗೆ ಮಾಡಬೇಕಾಗಿರೋ ಸೆಂಟ್ರಲ್ ಗೌರ್ಮೆಂಟು. ಏನು ನೀವು ಫಾರೆಸ್ಟಲ್ಲಿ ಇರ್ತಕ್ಕಂಥ ಜನರು ಇಷ್ಟು ದಿವಸ ಬದುಕೊಂಡು ಬಂದ್ರಲ್ಲ, ಅವರೇ ಇವ್ರಿಗೆ ಮತ ಹಾಕಿ ಕಳಿಸಿದ್ರಲ್ಲ, ಅವ್ರನ್ನ ಉಳಿಸುವ ಅದು ಕಾನೂನು ಮಾಡಬೇಕು. ಇದಲ್ಲ, ಅವ್ರನ್ನ ಓಡಿಸೋ ಕಾನೂನು ಅಲ್ಲ. ಅದನ್ನು ನೋಡೋಣ, ಹೋರಾಟವನ್ನು ಮಾಡಬೇಕು. ನಾನು ಮನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀನಿ. ಇಲ್ಲ ಸರ್, ಇದೆಲ್ಲ ತಪ್ಪಾಗ್ತದೆ ಅಂತ ಹೇಳಿ. ಅಲ್ಲ, ನಂಗೆ ಡೀಟೇಲ್ಸ್ ಅಲ್ಲ. DC ಅವ್ರು ಹೇಳಿದಾಗ ನೀವು ಆಗೋದಿಲ್ಲ ಅಂಥೇಳಿ ನೀವು ಹೇಳಬೇಕಾಗುತ್ತೆ. DC ಅವ್ರಿಗೆ ಕಳಿಸ್ಬಿಡ್ತಾರೆ. ಅವ್ರು ಅಲ್ಲೇನು ಮಾಡ್ತಾರೆ, ಯಾರನ್ನೂ ಇಲ್ಲಿ ಸರ್ಕಾರಕ್ಕೆ ಕೇಳಲ್ಲ. ಈ ಸರ್ಕಾರಕ್ಕೆ ಕೇಳೋಂಥ ಪದ್ಧತಿನೇ ಸೆಂಟ್ರಲ್ ಗೌರ್ಮೆಂಟ್ ಇಟ್ಕೊಂಡಿಲ್ವೇ. ಆಮೇಲೆ ಏನು ಗೊತ್ತಾ, ಬರೋದು ಬೆಂಕಿ ಹಟ್ಟೋದು. ನೀವು ವೆಸ್ಟರ್ನ್ ಘಾಟ್ಸ್ ತೊಗೊಳ್ಳಿ, ಬರೋದು ಬೆಂಕಿ ಹಟ್ಟೋದು. ಯಾರು ಇರೋದು ವೆಸ್ಟರ್ನ್ ಘಾಟ್ಸಲ್ಲಿ? ಬಡವರು ಜಮೀನು ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಈಗ ಇಲ್ಲಿ ಅನಿಸ್ತಾವ್ರ ಏನು ಮಾಡ್ತಾರೆ, ಬಂದು ಜನರು ಬದುಕ್ತಾ ಇದ್ದಾರೆ. ಗಾಬರಿಯಲ್ಲಿ ಬದುಕಬೇಕು, ಸಾಯ್ಬೇಕು. ಅದೊಂದು ಕೆಟ್ಟ ನೀತಿ ಇದು. ಎನಿವೆ ಅದನ್ನು ನಾವು ವಿರೋಧ ಮಾಡ್ತೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೇಲ್ಮಟ್ಟದಲ್ಲಿ ಅದನ್ನು ಯಾವ ರೀತಿ ನಾವು ವಿರೋಧ ಮಾಡಿ ಕಳಿಸ್ಬೇಕು ಅನ್ನೋದನ್ನ ನಾನು ಆಗಲೇ ತಿಳ್ಕೊಳ್ಳೋಕೆ ಹೇಳಿದ್ದೀನಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರವನ್ನು ತಗೊಂಡು ಸೆಂಟ್ರಲ್ ಗೌರ್ಮೆಂಟಿಗೆ ಏನು ಮಾಹಿತಿ ಕೊಡಬೇಕು ಅದು ಕೊಡ್ತಕ್ಕಂಥ ವ್ಯವಸ್ಥೆ. ಇದೆಲ್ಲ ನೋಡಿ, ಅನ್ಫಾರ್ಚುನೇಟು. ಇವತ್ತು ಪ್ರಜಾಪ್ರಭುತ್ವವನ್ನು ಬದಲಾಯಿಸ್ತೀವಿ ಅಂದರು, ಅದೇ ಬದಲಾವಣೆ ಮಾಡ್ತಕ್ಕಂಥ ನೀತಿನ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂದರು. ಹೌದಾ? ಅವರೇ ತಾನೇ ಭಾಷಣ ಮಾಡಿದ್ದು. ಅದು ಎಲ್ಲರೂ ಜನರು ವಿರೋಧ ಆದಮೇಲೆ. ಆದರೆ ಅದನ್ನು ಅನುಷ್ಠಾನ ಮಾಡಿಬಿಟ್ಟಿದ್ದಾರೆ ಈಗ. ಅದು ಇಟ್ಸ್ ಎ ಶೇಮ್ ಆನ್ ಕಾನ್ಸ್ಟಿಟ್ಯೂಷನ್ನು. ಅವರಿಗೆ ನಾಲಾಯಕಲ್ಲಿ ಕುತ್ಕೊಳ್ಳೋದಕ್ಕೆ ಯಾರ್ಯಾರು ಈ ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಒಂದು ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳಿರಬೇಕು. ಏನು ಯಡಿಯೂರಪ್ಪ ಅವರು ಫುಲ್ಲು ಮೆಜಾರಿಟಿಯಲ್ಲಿ ಹೋಗಿ ಚೀಫ್ ಮಿನಿಸ್ಟರ್ ಕುರ್ಚಿಯಲ್ಲಿ ಕೂತ್ರಂತ? ಇಲ್ಲ, ನಮಗಿಷ್ಟಿದೆ, ನಂದು ಹೈಯೆಸ್ಟ್ ಇದೆ, ನನಗೆ ಕೊಡಿ ಅಂತ. ಉದಾಹರಣೆಗಳು ಬೇಕಾದಷ್ಟು ಇರ್ತಾವೆ. ಅದು ಪ್ರಜಾಪ್ರಭುತ್ವ. ಇದು ನಾನು ಹೇಳ್ತಾ ಇದ್ದೀನಿ ಕೇಳ್ರಿ. ಇದು ಮತದಾರರಿಗೆ ಈ ದೇಶದಲ್ಲಿ ಮಾಡ್ತಕ್ಕಂಥ ಅವಮಾನ ಗವರ್ನರಿಂದ ಆಗಿದೆ, ಕೇಂದ್ರ ಸರ್ಕಾರದಿಂದ ಆಗಿದೆ. ಯಾಕೆಂದರೆ ಕೇಂದ್ರ ಸರ್ಕಾರದವ್ರು ಹೇಳ್ದಂಗೆ ಅವ್ರು ಮಾಡೋದು ನಂಬರ್ 1. ನಂಬರ್ 2, ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ. ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ಚುನಾವಣೆ ಆದಾಗ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಹೋದರೆ ಅದು ಸಂವಿಧಾನಕ್ಕೆ ವಿರುದ್ಧವಾಗಿ ಹೋದಂಗೆ. ಇದನ್ನು ನಾವು ಕಂಡಮ್ ಮಾಡಬೇಕಾಗುತ್ತೆ. ಇದು ಒಳ್ಳೆ ಚಾಳಿ ಅಲ್ಲ. ನಾಳೆ ಇನ್ನೊಬ್ಬರು ಅಧಿಕಾರಕ್ಕೆ ಬರ್ತಾರೆ, ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ. ಯಾವತ್ತೂ ಕೂಡ ಯು ಶುಡ್ ಸೆಟ್ ಅ ಗುಡ್ ಎಕ್ಸಾಂಪಲ್. ಬೇರೆಯವ್ರಿಗೆ ಅದು ಒಳ್ಳೆ ಎಕ್ಸಾಂಪಲ್ ಆಗಬೇಕು. ನೋಡೋಣ ಅದನ್ನು ಯಾವ ರೀತಿ ಅದಾಗ್ತದೆ ಅಂಥೇಳಿ. ಹೋಪ್ಫುಲಿ ವಿಜಯ್ ಅವ್ರಿಗೆ ಕರೆಸಿ ಅವ್ರನ್ನ ಮಾಡ್ತಾರೆ ಅಂತೇಳಿ ನನಗಂತೂ ವಿಶ್ವಾಸ ಇದೆ. ಅದನ್ನು ಒಂದು ಬೇರೆ ಏನೋ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ನಾನು ಘೋಷಣೆ ಮಾಡ್ತೀನಿ. ಎಲ್ಲ ಫಿಕ್ಸ್ ಆಗಿದೆ. ಅವರಿಂದ ಕೂಡ ಟೈಮ್ನು ಕೂಡ ಕೇಳಿದ್ದೀನಿ. ಅದು ಈ ಹೇಳ್ತಾರಲ್ಲ ಟೈಮ್ ಕೂಡ ಬರಬೇಕಂತ, ಅದು ಕೂಡ ಬಂದಿದೆ. ಅದು ಮಕ್ಕಳ ಭವಿಷ್ಯಕ್ಕೋಸ್ಕರ ಇರೋದ್ರಿಂದ ಮಕ್ಕಳನ್ನು ಇಟ್ಕೊಂಡು ಮಾಡಬೇಕು. ಅದು ರಾಜ್ಯದಲ್ಲಿ ಮಾಡೋದು ಬೇಡ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ.
ಮಕ್ಕಳನ್ನ ಈ ಹಾಲಿಡೆಗೆ ಹೋಗಿದ್ದಾವೆ ಈಗ. ನಾವು ಅವ್ರನ್ನೆಲ್ಲ ಹೋಗಿ ನೀವೆಲ್ಲ ಬಂದು ಇಲ್ಲಿ ಕುತ್ಕೊಳ್ರಿ ಮುಖ್ಯಮಂತ್ರಿಗಳು ಎದುರುಗಡೆ ಅಂದರೆ ಅವರೆಲ್ಲ ಬೈಕತ್ತಾರೆ. ನೀವು ಟಿ ವಿಯಲ್ಲಿ ತೋರಿಸೋರು ನಿಮ್ಮನ್ನು ಬೈಕತ್ತಾರೆ. ನಿಮ್ಮನ್ನು ಬೈಬಾರ್ದು, ನನ್ನೂ ಬೈಬಾರ್ದು, ಮುಖ್ಯಮಂತ್ರಿಗಳು ಬೈಬಾರ್ದು. ಯಾಕಂದರೆ ಒಳ್ಳೆ ರೀತಿ ರಿಸಲ್ಟ್ ಕೊಟ್ಟಿರೋದ್ರಿಂದ ಒಳ್ಳೆ ರೀತಿ ಕಾರ್ಯಕ್ರಮನ ಶಿವಮೊಗ್ಗದಿಂದ ಇಡೀ ರಾಜ್ಯಕ್ಕೆ ಕೊಡ್ತಕ್ಕಂಥ ಹೆಮ್ಮೆ ನಿಮಗೆಲ್ಲರಿಗೂ ಇರ್ತದೆ. ಅದನ್ನು ಕಾರಣಕರ್ತರಾಗ್ತೀರಿ. ಅದಕ್ಕೆಲ್ಲರೂ ಕೂಡ ನಾವು ಕೂಡ ಕಾರಣಕರ್ತರಾಗೋಣ. ಹಾಂ ಹಾಂ ಇಲ್ಲ ಅದು ಯಾವಾಗ ಹೇಳಿದ್ದವರು ಅವ್ರು ಹೇಳಿ 1.5 ತಿಂಗಳಾಯಿತು. ಇಟ್ಸ್ ಅ ಓಲ್ಡ್ ಇದು. ಬಟ್ ಕಲ್ಯಾಣ ಕರ್ನಾಟಕದಲ್ಲಿ ದೇ ಹ್ಯಾವ್ ಇಂಪ್ರೂವ್ಡ್ ಇಲ್ವೋ ಇಲ್ಲ. 29% ಇಂಪ್ರೂವ್ ಮಾಡಿದ್ದಾರೆ. 28% ಗುಲ್ಬರ್ಗ, ದೋ ಇಟ್ ಈಸ್ ಲಾಸ್ಟ್. ಬಟ್ ಐ ಆಮ್ ವೆರಿ ಹ್ಯಾಪಿ ಆ ಕಡೆ ಭಾಗದಲ್ಲಿ. ಸೊ ಶಿಕ್ಷಕರ ಕೊರತೆ ಜನರಲ್ ಆಗೇ ಇದೆ, ಇಲ್ಲ ಅಂತ ಹೇಳಲ್ಲ. ಅದ್ರ ಜೊತೆಗೆ ಅತಿ ಶಿಕ್ಷಕರನ್ನು ಕೊಟ್ಟಿರೋದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂತ ಹೇಳಿದರೆ ಇವಾಗ ನೇಮಕಾತಿನೂ ಕೂಡ ಸ್ಟಾರ್ಟ್ ಆಗಿದೆ. ನಿನ್ನೆನೂ ಕೂಡ ಹೆಚ್ಚು ಕಮ್ಮಿ ಫೈನಲ್ ಮಾಡಿ ಇವತ್ತು ನಾಳೆ ನಾಡ್ದು ಒಳಗೆ ನೋಟಿಫಿಕೇಷನ್ ಮಾಡ್ತೀನಿ ಅಂತ ನಾನು ಮುಖ್ಯಮಂತ್ರಿ ವಿಚ್ ನಾವೆಲ್ಲ ಕಾಯ್ತಾ ಇದ್ದೀವಿ. ಆ ನೋಟಿಫಿಕೇಷನ್ ಆಗಿಬಿಟ್ರೆ ಈ ಸಿಂಧು ನಿಮಗೆ ರೋಸ್ಟರು ಇದೆಲ್ಲ ಬರ್ತದೆ. ಅದೊಂದು ಆಗಿಬಿಟ್ರೆ ನಾವು ಬೇಗ ಇದು ಮಾಡ್ತೀವಿ. ಶಿಕ್ಷಣ ಇಲಾಖೆ ವಿಲ್ ಬಿ ಬೆಟರ್ ದೆನ್ ಬಿಫೋರ್. ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ನಾನು ಕೂಡ ಅದನ್ನು ರಿಸಲ್ಟ್ ಕೊಟ್ಟಿದ್ದೀನಿ. ನಾನಲ್ಲ, ಮಕ್ಕಳು ಕೊಟ್ಟಿದ್ದಾರೆ. ಸೊ ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್. ಮಕ್ಕಳಿಗೆ ರಿಸಲ್ಟ್ ಕೊಟ್ಟಿದ್ದಕ್ಕೆ ನನ್ನ ಇಲಾಖೆಯಲ್ಲಿ ಹೆಂಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂಥೇಳಿ ಟೀಕಾ ಟಿಪ್ಪಣಿದಾರರಿಗೂ ಕೂಡ ಉತ್ತರವನ್ನು ಮಕ್ಕಳೇ ಕೊಟ್ಟಿದ್ದಾರೆ. ಇಲ್ಲ ಇದನ್ನು ಕೇಳ್ಬೇಕು. ಏನು ಅದಕ್ಕೆ ಮುಹೂರ್ತ ಇಡ್ಬೇಕು. ಅದಕ್ಕೆ ಮತ್ತೆ ಹಾಂ ಏನು ಅಭಿಮಾನೋತ್ಸವ ಯಾಕೆ ಮಾಡ್ತಾ ಇದ್ದಾರಂತೆ? 50 ವರ್ಷ ಸಾರ್ಥಕ ಸೇವೆ. 50 ವರ್ಷ ರಾಜಕೀಯ ಸಾರ್ಥಕ ಸೇವೆ. ಯಾರು ಚೋಟಾ ಸಿಗ್ನೇಚರ್ ಮಾಡಿ ಯಾರನ್ನ ಜೈಲಿಗೆ ಹಾಕ್ಸಿದ್ರು ಅವರನ್ನು ಮುಂದುವರ್ಸೋದಕ್ಕೆ ಈ ರಾಜ್ಯದಲ್ಲಿ ಅವ್ರಿಗೆ ಶಕ್ತಿ ತುಂಬೋದಕ್ಕೆ ಈ ಇಳಿ ವಯಸ್ಸಲ್ಲಿ ಯಡಿಯೂರಪ್ಪವರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಎಷ್ಟು ಹೋರಾಟ ಮಾಡಿದಾರೋ ನನ್ನ ಹತ್ರ ಲೆಕ್ಕ ಅಂತೂ ಇಲ್ಲ. ಹೋರಾಟ ಮಾಡಿದ್ದ ಕಾರ್ಯಕ್ರಮಗಳನ್ನು ನಾನು ಕೂಡ ಕೊಡ್ಬೋದು. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಜೆ.ಎಚ್. ಪಟೇಲ್ರಿದ್ದಾರೆ, ಸನ್ಮಾನ್ಯ ಬಂಗಾರಪ್ಪಾಜಿಯವರಿದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಕೂಡ ಮನೆಯಲ್ಲಿ ನೆನಪು ಮಾಡ್ಕೊಳ್ತಾರೆ. ಈಗ ಮಠಾಧೀಶರನ್ನೆಲ್ಲ ಕರೀತಾರೆ. ಮಠಾಧೀಶರು ನಾವು ಬರಬೇಡ್ರಿ ಅಂತ ಹೇಳೋಂಥ ಅಷ್ಟು ದೊಡ್ಡ ಮನಸ್ಥಿತಿ ನನ್ನಲ್ಲಿಲ್ಲ. ಆದರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾಕೆ ಮಾಡ್ತಾ ಇದ್ದಾರೆ, ಅದರ ಹಿಡನ್ ಅಜೆಂಡಾ ಏನು, ಅದನ್ನು BJP ಅವ್ರು ಅರ್ಥ ಮಾಡ್ಕೋಬೇಕು. ಅಲ್ಲೇ ಒಡಕಿದೆ. ಅಲ್ಲಿ ಪಕ್ಕದಲ್ಲಿ ಅವ್ರು ಬಂದು ಕೂರೋರು ಏನು ಸಮಾಧಾನದಿಂದ ಏನು ಕೂರೋದಿಲ್ಲ. ಜಾತಿ ಧರ್ಮವನ್ನು ರಾಜಕಾರಣಕ್ಕೆ ತಂದಿರೋರು ಯಾರು ಅಂದರೆ BJPಯವರು, ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ. ಅದನ್ನು ಮತ್ತೆ ಮಾಡಿ ಮಗನಿಗೆ ಬಳಿವಳಿಗೆ ಕೊಡಬೇಕು ಅಂಥೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಭಾವಿಸ್ತೀವಿ. ಸಾಧನೆ ಮಾಡಿರ್ತಕ್ಕಂಥದ್ದನ್ನು ಪಿಕ್ಚರ್ ತೋರಿಸ್ಬಿಡ್ಲಿ. ಯಾಕೆ ರೈತರ ಪರವಾಗಿ ಹೋರಾಟ ಮಾಡಿದ್ದಾರೆ. ಹೌದು, ಹೋರಾಟ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬೇರೆಯವ್ರನ್ನ ಹೋಲಿಕೆ ಮಾಡೋಕ್ಕೆ ಹೋದರೆ ಈಗ ಅವ್ರ ಲೆಕ್ಕಕ್ಕೆ ಇರಲ್ಲ. ಇನ್ನೂ ಒಂದು ಮಾಡಿ, ಹಾವೇರಿಯಲ್ಲಿ ಗುಂಡಿಟ್ಟು ಹೊಡೆದ್ರು ಗೊಬ್ಬರ ಕೇಳೋರಿಗೆ, ಅದಕ್ಕೂ ಸನ್ಮಾನ ಮಾಡೋಕ್ಕೆ ಹೇಳಿ. ಅಲ್ಲಿ ಮಾಡಬೇಕಲ್ಲ, ಮಾಡಬೇಕು ತಾನೇ. ಗುಂಡಿಟ್ಟು ಹೊಡೆದವ್ರು ಯಾರು? ಆಮೇಲೆ ಪ್ರಜಾಪ್ರಭುತ್ವದಲ್ಲಿ ಇವರು ಯಡಿಯೂರಪ್ಪವರು ಏನಾದರೂ 113 ತಗೊಂಡು ಪಾಸಾಗಿ ಫಸ್ಟ್ ಎಲೆಕ್ಷನಲ್ಲಿ ಅಧಿಕಾರ ಹಿಡಿದವ್ರ? ಏನಿಲ್ಲಲ್ಲ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಅಜೆಂಡಾ ಏನು ಅಂದರೆ, ವಿಜೇಂದ್ರ ಅವರು ರಾಜ್ಯ ಅಧ್ಯಕ್ಷ ಆಗ್ಯಾರ, ದಾವಣಗೆರೆಯಲ್ಲಿ ಫ್ಲಾಪ್ ಆದರು, ಅಟ್ರ್ ಫ್ಲಾಪ್ ಆದರು. ಅದಾದಮೇಲೆ ಎಂಥದ್ದು ಬಾಗಲಕೋಟೆಯಲ್ಲಿ ಅಟ್ರ್ ಫ್ಲಾಪ್ ಆದರು. ಮುಂಚೆ ಯಾವುದಾದಿತ್ತು, ಮುಂಚೆ ಬೇರೆ ಏನು ಅವರು ಹೋರಾಟಗಳಿದ್ದು ಎಲ್ಲದೂ ಆಗಲ್ಲ. ಆ BJPಯಲ್ಲಿ ದಿಕ್ಕಾಪಾಲಾಗಿ 5-6 ಕಡೆಗೆ ಬಾಗಿಲುಗಳಿದ್ದಾವೆ. ಅದನ್ನೆಲ್ಲ ಸೇರಿಸಿ ಯಡಿಯೂರಪ್ಪವ್ರ ಪಾಪ ಮಗನಿಗೆ ಬಳಿವಳಿಯಾಗಿ ಕೊಡಬೇಕಾದ್ರೆ ಒಂದು ಬಾಗಿಲು ಮಾಡೋದಕ್ಕೆ ಟ್ರೈನ್ ಮಾಡ್ತಾ ಇದ್ದಾರೆ. ಅದು ಮಾಡಲಿ. ಆದರೆ ಒಂದು ಈ ರಾಜ್ಯದಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ, ಈ ರಾಜ್ಯದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿದ್ದಾರೆ ಅಂದರೆ ಇತಿಹಾಸದಲ್ಲಿ ಅದು ಯಾರು ಅಂಥೇಳಿ ನಾನು ಪ್ರಶ್ನೆಯನ್ನು ನಿಮಗೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ ಕಾರಣದಿಂದ ಹೋಗಿದ್ದಾರೆ ಅಂಥೇಳಿ ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನಾನು ಹೀಯಾಳಿಸಿ ದೊಡ್ಡವರಿಗೆ, ವಯಸ್ಸಾದವರಿಗೆ ನಾನು ಗೌರವನ ಕೊಡೋದನ್ನ ನಮ್ಮ ತಂದೆ ತಾಯಿಯವರು ಹೇಳ್ಕೊಟ್ಟಾರೆ. ಆದರೆ ತೀಕ್ಷ್ಣವಾಗಿ ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಸಿಗೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ. ಜಾತಿ ಧರ್ಮದ ಮೇಲೆ ರಾಜಕಾರಣ ಮಾಡೋದಕ್ಕೆ ಬಿಡೋದಿಲ್ಲ. ಇದು ಆದಮೇಲೆ ಯಾವ ರೀತಿ ರಿಪರ್ಕಷನ್ಸ್ ಆಗುತ್ತೆ ನೀವು ನೋಡ್ತಾ ಇರ್ರಿ. ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ನನ್ನ ಮನೆ ಅಂತೂ ಅಲ್ಲ, ನಂದೇನು ಅದು ನಾನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೆ ಧರ್ಮದ ಸ್ವಾಮೀಜಿಗಳಲ್ಲಿ ಹೋಗೋದ್ರಿಂದ
ಅದು ಬೇರೆ ಮೆಸೇಜ್ ಹೋಗಬಾರ್ದು, ಅದು ಪಕ್ಷದ ಆಸ್ತಿ ಆಗಬಾರ್ದು, ಅದು ಒಳ್ಳೆಯದಲ್ಲ. ನಾನು ಎಲ್ಲ ಧರ್ಮದ ಗುರುಗಳಿಗೂ ಕೂಡ ನಮ್ಮ ಮನವಿಯನ್ನು ಮಾಡಲಿಕ್ಕೆ ಇಷ್ಟ, ಪಕ್ಷದ ಮಾಡಿಕೊಳ್ಳಿ, ಇಲ್ಲ ಅಂತ ಹೇಳೋದಿಲ್ಲ. ಅದು ಪಕ್ಷದ್ದೇ ಆಗಿಬಿಟ್ರೆ ಅದು ಯಾವ ದಿಕ್ಕಾಪಾಲಾಗ್ಬಿಡುತ್ತೆ ಗೊತ್ತಿಲ್ಲ ನನಗೆ. ಈಗ ಅಮಿತ್ ಶಾ ಅವರು ಬೇರೆ ಬರ್ತಾ ಇದ್ದಾರೆ ಸನ್ಮಾನ ಮಾಡೋದಕ್ಕೆ ಅಂತೇಳಿ ನಾನು ಕೇಳಿಪಟ್ಟೆ. ಐ ಥಿಂಕ್ ಇದು ಭಾಳ ದೊಡ್ಡ ಸಾಧನೆ. ಸ್ವಲ್ಪ ಹಿಸ್ಟ್ರಿ ತೊಗೊಂಡ್ರೆ ಗೊತ್ತಾ, ಅವ್ರ ಬಾಯಲ್ಲೇ ಹೇಳಿದರು ಒಂದು ಸತಿ, ಇಡೀ ದೇಶದೊಳಗೆ ಯಾರಾದ್ರು ಭ್ರಷ್ಟಾಚಾರಿ ಇದ್ದರೆ ಯಡಿಯೂರಪ್ಪ ಅವರು ಅಂತೇಳಿ ಪಕ್ಕ ಕುಡ್ಸ್ಕೊಂಡು ಹೇಳಿದರು. ನೀವು ವೀಡಿಯೋ ತೆಗೆದ್ಬಿಟ್ಟು ನೋಡಿ ಗೊತ್ತಾಗುತ್ತೆ. ಆಗಲಿ, ಒಳ್ಳೆಯದಾಗಲಿ. ಯಡಿಯೂರಪ್ಪರ ಸೇವೆ ಒಳ್ಳೆ ರೀತಿಯಲ್ಲಿ ಈ ರಾಜ್ಯಕ್ಕೆ ಆದರೆ ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತೀವಿ. ಅದೇ ರಾಜಕೀಯ ಮತ್ತು ಬಳುವಳಿ ಅಂತ ಇರ್ತದು. ವಿಜೇಂದ್ರಗಂತೂ ಆಗ್ತಾ ಇಲ್ಲ ಅಧ್ಯಕ್ಷ ಸ್ಥಾನವನ್ನು, ಅದು ಪುಕ್ಷಟೆ ಸಿಕ್ಕಿದ್ದು, ಅದೇನು ಹೋರಾಟ ಮಾಡಿ ಸಿಕ್ಕಿದ್ದಲ್ಲ. ಅದೇನು ನೀವು ಹೋರಾಟ ಮಾಡಿ ಸಿಕ್ಕಿದ್ದ? ಬಿ ಜೆ ಪಿಯವ್ರಿಗೆ ಕೇಳ್ರಿ, ನೀವು ಕರೆದು ಭಾರಿ ಹೋರಾಟ ಮಾಡಿ ಯಾರಿಗಾರು ಅವ್ರಿಗೆ ಮನಸ್ಥಿತಿ ಐತಾ ಅವ್ರಿಗೆ ಅಧ್ಯಕ್ಷ ಕೊಡೋಕ್ಕೆ? ಅದನ್ನು ಉಳಿಸೋದಕ್ಕೆ ಈ ಫಂಕ್ಷನ್ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಎಲ್ಲೆಲ್ಲೋ ಇಟ್ಟಿರ್ತಾರೆ, ಬರ್ತಾರೆ, ತರ್ತಾರೆ, ಮಾಡ್ತಾರೆ. ಓಕೆ, ಇಲ್ಲ ಸಿ, ಯಾರ್ಯಾರು ಬುಳ್ಳೆ ಬಿಡ್ಕೊಂಡು ಭಾಷಣ ಮಾಡ್ತಾ ಇದ್ರು, ನಾನು ಅಲ್ಲಿ ಫೋನ್ ಮಾಡಿಬಿಡ್ತೀನಿ, ಇಲ್ಲಿ ಫೋನ್ ಮಾಡಿಬಿಡ್ತೀನಿ, ಇಂಡಿಗೋಗೆ ಫೋನ್ ಮಾಡ್ತೀನಿ, ಇವೆಲ್ಲ ಏನು ಗೊತ್ತಾ, ನಾಳೆ ನಾಡ್ದು ದುಡ್ಡು ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ ನಾಳೆ ನೈಟ್ ಲ್ಯಾಂಡಿಗೆ. ಇಲ್ಲಿ ಬಂದು ನಿಮ್ಮನ್ನು ಕರ್ಕೊಂಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡೋದು. ನೈಟ್ ಲ್ಯಾಂಡ್ ಆಗಿದ್ದಿದ್ರೆ, ನಾನು ಆಗಿದ್ದಿದ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ ನಾನು ಇದನ್ನ ತಪ್ಪು ಮಾಡಿಬಿಟ್ನಾ? ಮಾನ ಮರ್ಯಾದೆ ಇದೆಯೇನ್ರಿ ಕರ್ನಾಟಕ ರಾಜ್ಯದ ಸರ್ಕಾರದ್ದು? ಕೇಂದ್ರ ಸರ್ಕಾರಕ್ಕೆ ವಹಿಸ್ಬಿಡ್ಬೇಕಂತ ಯಾಕೆ? ಇವರಪ್ಪನ ಮನೆಯಿಂದ ತಂದಾರ ದುಡ್ಡು? ಹಾಂ, ಇವರಪ್ಪನ ಮನೆಯಿಂದ ನಿಮ್ಮ ರೈತರು ನಿಮ್ಮ ಬೆವರಲ್ಲಿ ಮಾಡಿರ್ತಕ್ಕಂಥದ್ದು ಅದನ್ನು ಉಳಿಸ್ಕೊಳ್ಬೇಕಾಗುತ್ತೆ. ನೈಟ್ ಲ್ಯಾಂಡಿಂಗ್ ಮುಗಿಯುತ್ತೆ, ಇನ್ನೊಂದು 2 ತಿಂಗಳೊಳಗೆ ಮುಗಿಯುತ್ತೆ ಅಂತೇಳಿ ಹೇಳಿದ್ದಾರೆ. ಅದು ಮುಗಿದ್ರೆ ಬೇಗನೆ ಮುಗಿಯೋಕ್ಕೆ ಹೇಳಿದ್ದೀನಿ. ಅದೊಂದು ಮುಗಿದ್ರೆ ಐ ಥಿಂಕ್ ನೈಟ್ ಲ್ಯಾಂಡಿಂಗು ಕೂಡ ಹೆಲ್ಪ್ ಆಗ್ತದೆ. ನಾನು ಕೂಡ ಬರೆದಿದ್ದೀನಿ. ಏನಾಗ್ತದೆ, ಇವೆಲ್ಲ ಪ್ರೈವೇಟ್ ಪ್ಲೇಯರ್ಸು, ಅವರು ಪ್ರಾಫಿಟ್ಟು ಲಾಸು ಬೇರೆ ಸೆಕ್ಟರು ಇದೆಲ್ಲ ನೋಡ್ತಾರೆ. ಬಟ್ ಇಷ್ಟು ದೊಡ್ಡದಾಗಿ ಡಿಸೈನ್ ಮಾಡ್ಬೇಕಾರೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಾಯ್ತು ರಾಘವೇಂದ್ರ ಅವರಿಗೆ. ನಾನು ಮಾಡಿದ್ದೀನಿ ಅಂತಾರಲ್ಲ, ಅದು ಮಾಡೋಕ್ಕಿಂತ ಮುಂಚೆ ಬಂದು ಜನರು ಉಪಯೋಗ ಮಾಡ್ಕೊಳ್ಳಂಗಿರ್ಬೇಕು. ಅದು ಗೋಡನ್ ಥರ ಇರಬಾರ್ದು. ಯಡಿಯೂರಪ್ಪ ಅವರು ಏನು ಹೇಳಿದ್ರು ಅಂತ, ಇದನ್ನೆಲ್ಲ ಏನು ಗಲೀಜು ಮಾಡಾಕ್ಬಿಟ್ಟಿದ್ದಾರೆ ಅಂತ. ಏನು ಗಲೀಜು ಮಾಡೋಕ್ಕೆ ಯಾವನು ಹೇಳಿದ್ದಂತೆ ನಿಮಗೆ? ಗಲೀಜು ಮಾಡೋಷ್ಟು ಯಾಕೆ ಎಕ್ವೈರ್ ಮಾಡಿದ್ರಿ ರೈತರಿದೆಲ್ಲ ತೊಗೊಂಡು ಹಾಳು ಮಾಡೋಕ್ಕೆ? ಅದಕ್ಕೆ ಇದು ಬೇಡ ಚರ್ಚೆ. ಅದನ್ನು ಹೆಂಗೆ ಸರಿ ಮಾಡಬೇಕು ಅಂತೇಳಿ ಮೊನ್ನೆನೂ ಕೂಡ ನಂಜಯ್ಯನ ಮಠರು ಅವರು ಅಧ್ಯಕ್ಷರಿದ್ದಾರೆ. ನಿನ್ನೆ ಇಲ್ಲ ಮೊನ್ನೆ ನಾನೇ ಅವರಿಗೆ ಮಾತಾಡಿ ಸ್ವಲ್ಪ ಎಲ್ಲ ಕೂತ್ಕೊಂಡು ಸ್ವಲ್ಪ ನೀವು ಫಾಲೋ ಮಾಡಿ ಅಂತ. ಪಾಪ ದುಡ್ಡು ಬಂದಿದೆ, ಎಲ್ಲ ಮಾಡ್ತಾ ಇದ್ದಾರೆ. ನೋಡೋಣ. ಇಲ್ಲ, ಖಾಸಗಿ ಬರಲ್ಲ. ಖಾಸಗಿ ವಹಿಸೋಕ್ಕೆ ನನಗನ್ಸುತ್ತೆ ನಾವು ಬಿಡಬಾರ್ದು ಯಾವತ್ತೂ ಕೂಡ. ಯಾಕೆಂದರೆ ರಾಜ್ಯದ ರೈತರ ಇಲ್ಲ ಜನರ ಬೆವರಲ್ಲಿ ಸುರಿಸಿರ್ತಕ್ಕಂಥ ಟ್ಯಾಕ್ಸಲ್ಲಿ ಮಾಡಿರೋದು ನಾವೆಲ್ಲ. ಇದು ಯೋಚನೆ ಮಾಡಿದ್ದು ಇವ್ರೇನು ಗೊತ್ತೋ ಎಲ್ಲ ಮಾಡಿ ಬೇರೆಯವ್ರಿಗೆ ಸೇಲ್ ಮಾಡೋಕ್ಕೆ ಇವರು ಜೀವನ ಇಡೀ ಬಿ ಜೆ ಪಿಯವ್ರು ಮಾಡಿರೋದು. ಅದನ್ನ ರಾಘವೇಂದ್ರ ಅವ್ರು ಮಾಡಿರೋದು. ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲ, ಭಾಳ ದಿವಸದ ಮುಂಚೆ ನಾನು ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದೆ. ಅವರು ಕಾಡಲ್ಲಿದೆ ಅವ್ರ ಮೊನ್ನೆನೂ ಕೂಡ ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ದು. ಅವ್ರಿಗೂ ಕೂಡ ನಾನು ಅದನ್ನ ಹೇಗೆ ಸರಿ ಮಾಡಬೇಕು ಅದನ್ನು ಮಾಡೋದು ಒಂದು ಭಾಗ. ಆದರೆ ಭಾಳ ಹೆಮ್ಮೆ ಆಗ್ತದೆ. ಸನ್ಮಾನ್ಯ ಬಂಗಾರಪ್ಪಾಜಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಕುವೆಂಪು ಯೂನಿವರ್ಸಿಟಿಯಲ್ಲಿ ಇವತ್ತು ಒಂದು ಕಡೆಗೆ ಕಾಗೋಡು ತಿಮ್ಮಪ್ಪ ಅವರಿಗೆ ಒಂದೇ ದಿವಸ ಡಬಲ್ ಡಾಕ್ಟ್ರೇಟ್ ಸಿಕ್ತು. ಒಂದು ಇಲ್ಲಿ, ಇನ್ನೊಂದು ನಮ್ಮ ಕೃಷಿ ಇದರಿಂದ. ಇವತ್ತು ಕೋಣಂದೂರು ಲಿಂಗಪ್ಪ ಅವ್ರಿಗೆ ಸಿಕ್ಕಿರ್ತಕ್ಕಂಥದ್ದು ನನಗನ್ಸುತ್ತೆ ಆ ಯೂನಿವರ್ಸಿಟಿಗೂ ಹೆಮ್ಮೆ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಗೂ ಕೂಡ ಹೆಮ್ಮೆ. ಮತ್ತು ಅವ್ರು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಇದು ಅದನ್ನು ಒಂದು 2-3 ನೆನ್ಪು ಮಾಡಿಕೊಂಡ್ರು. ಯಾಕಂದರೆ ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಜನರಲ್ ಹಾಸ್ಟೆಲಲ್ಲಿ ಅವ್ರು ಮೇಲ್ಗಡೆಗಿದ್ದರು, ನಾವು ಜನರಲ್ ಹಾಸ್ಟೆಲ್ ಕೆಳಗಿದ್ವಿ. ಅವ್ರ ಮಕ್ಕಳು ನಾವು ಎಲ್ಲ ಪಾಪ ಅವರೆಲ್ಲ ಈಗ ದೊಡ್ಡವರಾಗ್ಬಿಟ್ಟಿದ್ದಾರೆ. ಮಧ್ಯೆ ನಾವೆಲ್ಲ ಸಿಕ್ಕಿಲ್ಲ ಅಲ್ಲ, ನಮಗೆ ಗೊತ್ತಾಗೋದಿಲ್ಲ. ಆದರೆ ಭಾಳ ಸಂತೋಷ ಆಗುತ್ತೆ ಇವತ್ತು ಅಂಥವ್ರ ಹತ್ರ ನಾವು ಆಶೀರ್ವಾದ ತೊಗೊಂಡು ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್, ನಾನು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂಥೇಳಿ. ಪಾಪ ಹಾಸ್ಪಿಟ್ಲಲ್ಲಿದ್ದು ಇವತ್ತಿಲ್ಲಿ ಬಂದು ಜನರನ್ನು ನೋಡಿದರೆ ಅವ್ರಿಗೆ ಒಂಥರ ಮೆಡಿಸನ್ನು. ಈ ಘಟನೆ ನನಗೆ ಏನು ನೆನಪು ಬರುತ್ತೆ ಅಂದರೆ, ಅವರಿಗೆ ಮೊನ್ನೆ ಅಲ್ಲಿ ಹೋಗಿ ತೊಗೊಳಕ್ಕಾಗಲಿಲ್ಲ ಮಾನ್ಯ ಗವರ್ನರ್ ಅವ್ರು ಬಂದಾಗ. ಆದರೆ ಇವತ್ತು ನನಗೆ ನೆನಪಾಗಿದ್ದೇನು ಅಂದರೆ, ಇದೇ ಥರ ಸನ್ಮಾನ್ಯ ಕುವೆಂಪು ಅವರಿಗೆ ಹುಷಾರಿರಲ್ಲ ಕರ್ನಾಟಕ ರತ್ನ ತಗೊಳ್ತಕ್ಕಂಥ ಸಂದರ್ಭದಲ್ಲಿ. ಆವಾಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಟ್ಟು ಬರ್ತಾರೆ, ಬೇರೆಯವ್ರ ಕೈಲಿ ಕಳಿಸಲ್ಲ. ಇದನ್ನು ಕೂಡ ನಾನು ಕೊಟ್ಬಿಡ್ಬೋದಾಗಿತ್ತು.
ನಾನು ಹೇಳಿದೆ ಇಲ್ಲ ಬೇಡ ನಾನೇ ಬರ್ತೀನಿ, ದಯವಿಟ್ಟು ನಾನೇ ಬಂದು ಕೊಡೋದಕ್ಕೆ ಇಷ್ಟ ಅಂತ. ಇದು ನೋಡಿ, ಇದೆಲ್ಲ ನಮ್ಮ ಜೀವನದಲ್ಲಿ ಇದೊಂದು ನಮಗೆ ಹೆಮ್ಮೆ. ಹೋರಾಟಗಳನ್ನು ನೆನ್ಪು ಮಾಡ್ಕೋಬೇಕು. ಇಲ್ಲಾಂದರೆ ನಮಗೇನಾಗ್ತದೆ, ಅಧಿಕಾರ ಮಾಡಿದವರು ಹೆಂಗೆ ಬಂತು, ಈ ಕಾನೂನು ಹೆಂಗಾಯಿತು, ಈ ಜನರಿಗೆ ಏನಾಯಿತು, ಯಾಕೆ ಇನ್ನೂ ಸಮಸ್ಯೆಯಲ್ಲಿದ್ದಾರೆ, ಯಾವ ರೀತಿ ಸಮಸ್ಯೆಯನ್ನು ಹುಡುಕ್ತಾ ಇದ್ದರು ಅನ್ನೋದು ನಮಗೆ ಗೊತ್ತಾಗದೇ ಇದರಲ್ಲಿ. ಇವತ್ತು ಅಂಥ ಒಂದು ಸಂದರ್ಭವನ್ನು ಅವ್ರ ಮನೆ ಬಾಗಿಲಿಗೆ ಬಂದು ನಾನು ಡಾಕ್ಟ್ರೇಟನ್ನು ಕೊಡ್ತಕ್ಕಂಥದ್ದು, VC ಅವರಿದ್ದರು, ಎಲ್ಲ ಸದಸ್ಯರುಗಳಿದ್ದರು, ಮತ್ತು ನಮ್ಮ CEO DC ಅವರೆಲ್ಲ ಇರೋದು, ಮತ್ತು ಮಾಧ್ಯಮದವ್ರು ತಾವು ಕೂಡ ಇದ್ರಿ. ಅದು ನಿಜವಾಗ್ಲೂ ನನಗೆ ಒಂಥರ ನನಗೆ ನೆನಪಾಗುತ್ತೆ. ನನ್ನ ಜೀವನದಲ್ಲಿ ಇದೊಂದು ಭಾಳ ಪವಿತ್ರವಾಗಿರ್ತಕ್ಕಂಥ ದಿನ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದನ್ನು ಪದೇ ಪದೇ ನಾವು ಮೆಲುಕು ಹಾಕಬೇಕು. ಅಧಿಕಾರ ಮಾಡೋರು, ಅಧಿಕಾರಿಗಳು, ಸಾಮಾನ್ಯ ಜನರು ಕೂಡ ಮೇಲೆ ಬರಬೇಕು, ಒಬ್ಬರು ಲೀಡರ್ ಆಗಬೇಕಂದ್ರೆ ಇವಾಗೆಲ್ಲ ಹೋರಾಟಗಳು ನಿಂತುಬಿಟ್ಟಿದ್ದಾವೆ. ಕೆಲಸ ಕಾರ್ಯಗಳನ್ನು ಮಾಡಿದರೆ ಸಾಕು. ಅವ್ರು ಮಾಡಿದ್ದಾರೆ, ಬೇಕಾದಷ್ಟು ಹೋರಾಟ ಅವ್ರು ಮಾಡಿದ್ದಾರೆ. ಶಾಂತಗಿರಿ ಗೋಪಾಲ್ ಗೌಡ್ರು ಇರ್ಬೋದು, ಕೋಣಂದೂರು ಲಿಂಗಪ್ಪ ಅವ್ರು ಇರ್ಬೋದು, ಕಡದಾಳು ಮಂಜಪ್ಪ ಅವರು ಇರ್ಬೋದು, ನಮ್ಮ ತಂದೆ ಬಂಗಾರಪ್ಪಾಜಿಯವರು. ಇವತ್ತು ಕೂಡ ನಾವು ಯಾಕೆ ಕಾಗೋಡು ತಿಮ್ಮಪ್ಪವ್ರ ಹತ್ರ ಹೋಗಿ ಪದೇ ಪದೇ ಮಾತಾಡ್ತೀವಿ, ಅವ್ರು ಫೋನ್ ಮಾಡ್ತಾರೆ. ಈ ಇಳಿ ವಯಸ್ಸಲ್ಲೂ ಕೂಡ ಅದು ಹಾಗೆ ಹೀಗೆ ಎಲ್ಲ ಒಂಥರ ಆ ಫೋರ್ಸ್ ಇರುತ್ತಲ್ಲ, ಅದು ನೋಡಿ ಈ ವಯಸ್ಸಲ್ಲಿ ಅವ್ರು ಬೇರೆದು ಏನಿಲ್ಲ, ಅವ್ರಿಗೆ ಈ ಥರ ಇರಬೇಕು. ನೋಡಿ ಹೆಂಗೆ ಒಳ್ಳೆ ಸಿಂಹ ಆದಂಗೆ ಆಗ್ಬಿಟ್ರು ಒಂದೇ ಸತಿಗೆ ಕ್ಲೀನಾಗಿ. ನಮಗೆಲ್ಲ ಕಾಫಿ ಕೊಡ್ಬೇಕಂದ್ರೆ ನಾವು ಅವ್ರು ಇರೋ ಸುಸ್ತಿಗೆ ನೋಡಿದರೆ ಸುಮ್ಮನಿದ್ದಾರೆ ಅಂತ ಏನಿಲ್ಲ, ಕೈ ಹಾಕಿ ಹಂಗೆ ಇರಬೇಕು, ಚೆನ್ನಾಗಿರ್ಬೇಕು. ಮಕ್ಕಳಿಗೆ ಮಾತಾಡಿಸ್ತಾರೆ, ವಯಸ್ಸಾದವ್ರಿಗೆ ಮಾತಾಡಿಸ್ತಾರೆ, ನೆನ್ಪಿಡ್ಕೋತಾರೆ. VC ಅವ್ರನ್ನ ನೆನ್ಪಿಟ್ಕೊಂಡು ಅವ್ರ ತಂದೆಯವ್ರ ಬಗ್ಗೆ ಮಾತಾಡೋದು, ಇದೆಲ್ಲದೂ ಕೂಡ ನನಗನ್ಸಿದ್ದು ಇದು ಒಳ್ಳೆಯದು. ಇಂಥ ಗೌರವನ ಕೊಡಬೇಕಾಗ್ತದೆ. ಡಾಕ್ಟ್ರೇಟ್ ಕೊಡೋದು ಅದು ಅವರಿಗೆ ಒಂದು ಕಡೆಗೆ ಸನ್ಮಾನ ಆದರೆ, ನನಗನ್ಸುತ್ತೆ ಕುವೆಂಪು ಯೂನಿವರ್ಸಿಟಿಗೆ ಇದು ಒಂದು ಕಿರೀಟದಲ್ಲಿ ಒಂದು ಫೆದರ್. ಅದು ಅವರಿಗೂ ಕೂಡ ಗೌರವ, ಇಂಥವ್ರಿಗೆ ಕೊಡಬೇಕು ಗೌರವವನ್ನು. ಅದನ್ನು ನಾವು ಮೆಲುಕು ಹಾಕಿ ನಾವು ಸಂತೋಷ ಪಡಬೇಕಾಗತ್ತೆ. ಕೆಲವು ಬುಕ್ಸನ್ನೆಲ್ಲ ಕೊಟ್ಟಿದ್ದಾರೆ, ಅವ್ರ ಹೋರಾಟಗಳು, ಅವ್ರು ಮಾತಾಡಿರ್ತಕ್ಕಂಥ ಮಾತುಗಳು ವಿಧಾನಸಭೆಯಲ್ಲಿ, ಅವೆಲ್ಲ ಕೂಡ ನಾವು ಹೋಗಿ ಅದೇ ಸ್ಥಾನದಲ್ಲಿ ಕೂತ್ಕೊಳ್ತೀವಿ. ಅಲ್ಲಿ ವಿಧಾನಸೌಧದಲ್ಲಿ ನಾವೆಷ್ಟು ಹೋರಾಟ ಮಾಡಿದ್ದೀವಿ ಅಂತ ಹಿಂತಿರುಗಿ ನೋಡಿದರೆ ನಮ್ಮ ಅಪ್ಪರ ಹೆಸರೇ ಬರೋದು, ಜಾಸ್ತಿ ಬರಲ್ಲ. ಆದರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಕಾನೂನು ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ವಾಯ್ಸ್ ಎತ್ತಿದ್ದಾರೆ ಅಂದರೆ ಅದನ್ನು ಅವಕಾಶ ಹೋರಾಟಕ್ಕೆ ಸಿಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಅದನ್ನು ನೆನಪಲ್ಲಿ ಇಟ್ಕೊಂಡು ನಮ್ಮಂಥ ರಾಜಕಾರಣಿಗಳು, ನಮ್ಮಂಥವರಿಗೆ ಇಲ್ಲ ಮುಂದೆ ಬರ್ತಕ್ಕಂಥ ಪೀಳಿಗೆ ಯಾರು ಆ ಸ್ಥಾನದಲ್ಲಿ ಹೋಗಿ ಕೂತ್ಕೋತಾರೆ, ನಾವೆಲ್ಲ ಮುಂದೆ ಹೋದ ಮೇಲೆ ಅವರಿಗೂ ಕೂಡ ಇದು ಒಳ್ಳೆ ಒಂದು ಸ್ಫೂರ್ತಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದು ನಾವೆಲ್ಲರೂ ಕಲಿಬೇಕು. ಸರ್, ಶಾಲೆ ಆರಂಭ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.